ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಒಂದು ಸೂಪರ್ ಆಗಿರೋ ರೆಸಿಪಿನ ತಗೊಂಡ್ಬಂದಿನ. ಅದು ಏನಪ್ಪಾ ಅಂತ ಹೇಳಿದ್ರೆ ಪಲಾವ್. ಹೋಟೆಲ್ ರೀತಿ ಎಲ್ಲ ಯಾವ ತರ ಮಾಡ್ತೀವಲ್ಲ ನಾವು ಪಲಾವ್, ಸೇಮ್ ಅದೇ ರೀತಿ ಇವತ್ತು ನಾನು ನಿಮ್ಗೆ ಸೊಸೈಟಿ ಅಕ್ಕಿಯಲ್ಲಿ ಯಾವ ತರ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡ್ರಿ, ಆಮೇಲೆ ಕಮೆಂಟ್ ಮಾಡ್ರಿ. ಸೊ ಬರ್ರಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದ್ ಸ್ವಲ್ಪ ಜೀರಿಗೆ ತಗೊಂಡಿನಿ, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕೆ. ನಮ್ಮ ಮನೇಲಿ ಏಲಕ್ಕಿ ಇರ್ಲಿಲ್ಲ, ಸೊ ಅಷ್ಟೆಲ್ಲ ತಗೊಂಡಿನಿ. ಆಮೇಲೆ ಇಲ್ಲಿ ಕ್ಯಾರೆಟ್, ಆಮೇಲೆ ಬೀನ್ಸ್, ಆಮೇಲೆ ವಟಾಣಿ ಕಾಳು, ಆಮೇಲೆ ಒಂದು 3 ಈರುಳ್ಳಿ ತಗೊಂಡಿನಿ. ಆಮೇಲೆ ಒಂದೆರಡೇ ಹಸಿಮೆಣಸಿನಕಾಯಿ. ನೀವು ಖಾರ ಜಾಸ್ತಿ ಬೇಕಂದ್ರೆ ಖಾರ ನೋಡಿ ಹಾಕೋಬಹುದು. ಆಮೇಲೆ ಇಲ್ಲಿ ಟೊಮ್ಯಾಟೊನ ತಗೊಂಡಿದ್ದೀನಿ ನಾನು, ಒಂದು 3 ಟೊಮ್ಯಾಟೊ. ಆಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಮಾಡಿರುವಂತ ಪೇಸ್ಟ್ ಫ್ರೆಂಡ್ಸ್. ಪುದೀನ ಬೇಕಂತ ಹೇಳಿದ್ರೆ ನೀವು ಪುದೀನಾನು ಹಾಕೋಬಹುದು, ಅದರಲ್ಲೇ ಪೇಸ್ಟ್ ಅದೇ. ಬಟ್ ಈ ಪಲಾವ್ ಮಾಡುವಾಗ ಮೇನ್ ಒಂದ್ ಏನಪ್ಪಾ ಅಂತ ಹೇಳಿದ್ರೆ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು ಫ್ರೆಂಡ್ಸ್. ಜಾಸ್ತಿ ಇದ್ದಷ್ಟು ರುಚಿ ತುಂಬಾ ಚೆನ್ನಾಗಿ ಬರತ್ತಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಶಾಯಿ ಜೀರಾ ಇದ್ರೂ ಕೂಡ ಹಾಕೋರಿ ಫ್ರೆಂಡ್ಸ್. ನನ್ನ ಹತ್ರ ಖಾಲಿ ಆಗ್ಬಿಟ್ಟಿತ್ತೆ, ಹಿಂಗಾಗಿ ನಾನು ಏನಿತ್ತು ಅದನ್ನಷ್ಟನ್ನೇ ನಾನು ತಗೊಂಡಿದ್ದೀನಿ. ಸೊ ಅದೆಲ್ಲ ಡ್ರೈ ಮಸಾಲ ಹಾಕಿ ಆದ್ಮೇಲೆ ಇದಕ್ಕೆ ಈರುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ ಎರಡೂನು ಒಟ್ಟಿಗೆನೆ ಹಾಕೊಂಡ್ಬಿಡ್ಬೇಕು. ಹಾಕೊಂಡು ಇಲ್ಲಿ ನೋಡ್ತಾ ಇದೀರಲ್ಲ ನೀವು, ಚೆನ್ನಾಗಿ ಈ ತರ ಕಲ್ಸ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಫ್ರೆಂಡ್ಸ್. ಅದ ಗೋಲ್ಡನ್ ಬ್ರೌನ್ ಆದ್ಮೇಲೆ ನಾನು ಇದಕ್ಕೆ ಕಸೂರಿ ಮೇಥಿ ಇದೇ ಟೈಮ್ ಅಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಸೂರಿ ಮೇಥಿನ ಹಾಕಿದ್ದೀನಿ ನಾನು. ಸೊ ಇದನ್ನ ಹಾಕಿ ಒಂದ್ 2 ನಿಮಿಷ, ಒಂದು 30 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊರಿ, ಜಾಸ್ತಿ ಏನ್ ಬೇಡ. ಸೊ ಅದಾದ್ಮೇಲೆ ನಾವೇನ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಿಮ್ಗೆ ಇದಕ್ ಬೇಕಪ್ಪಾ ಅಂತ ಹೇಳಿದ್ರೆ ನೀವು ಬೀಟ್ರೂಟನ್ನು ಹಾಕೋಬಹುದು, ಆಮೇಲೆ ಪನ್ನೀರ್ ಕೂಡ ಹಾಕೋಬಹುದು, ಆಮೇಲೆ ಆಲೂಗಡ್ಡಿ ಕೂಡ ನಿಮ್ಗೆ ಏನ್ ಇಷ್ಟನೋ ಸೊ ಅದೆಲ್ಲ ಹಾಕೋಬಹುದು ನೀವು. ಆಮೇಲೆ ಗೋಬಿ, ಸೊ ಇದೆಲ್ಲ ನೀವು ಹಾಕೋಬಹುದು. ನಾನಿಲ್ಲಿ ಮನೇಲಿ ಏನೆಲ್ಲ ಅವೈಲೇಬಲ್ ಇತ್ತಲ್ಲ ಅದನ್ನಷ್ಟೇ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ, ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾನು ಪೇಸ್ಟ್‌ನ ಹಾಕಿದ್ದೀನಿ. ಒಂದ್ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ನಾನು ಟೊಮ್ಯಾಟೊನ ಆಡ್ ಮಾಡ್ತಾ ಇದ್ದೀನಿ. ಓಕೆನಾ? ಇದ್ರ ಜೊತೆಗೆ ನೀವು ಟೊಮ್ಯಾಟೊ ಜೊತೆಗೇನೆ ಸ್ವಲ್ಪ ಉಪ್ಪನ್ನ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಇವಾಗ್ಲೇ ಹಾಕ್ಬಿಟ್ರೆ ಅಂದ್ರೆ ಮಸಾಲಾಗೆಲ್ಲ ಕರೆಕ್ಟ್ ಆಗಿ ವೆಜಿಟೇಬಲ್ಸ್ ಎಲ್ಲ ಉಪ್ಪೆಲ್ಲ ಎಳಿಯುತ್ತೆ. ಆಮೇಲೆ ಅದು ರುಚಿಯಾಗಿ ಬರುತ್ತೆ ತಿನ್ನೋವಾಗ ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಉಪ್ಪನ್ನ ಹಾಕಿದೆ, ಟೊಮ್ಯಾಟೊ ಹಾಕಿ ಆದ್ಮೇಲೆ ಉಪ್ಪನ್ನ ಹಾಕಿ ಆದ್ಮೇಲೆ ಇಲ್ಲಿ ನಾನು ಹಸಿಮೆಣಸಿ ಸಾರಿ ಏನಪ್ಪಾ ಅದು ಅರಸಿನ ಪುಡಿನ ಹಾಕಿದ್ದೀನಿ. ಓಕೆನಾ? ಅರಸಿನ ಪುಡಿ ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಈ ಅರಸಿನ ಪುಡಿ ಎಲ್ಲ ನಾವು ಹಾಕಿರ್ತೀವಲ್ಲ, ಆಮೇಲೆ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ಲ, ಅದ್ರದ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಂತ ಹೇಳಿದ್ರೆ ನೀವು ಗಟ್ಟಿ ಮೊಸರು ಕೂಡ ಆಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಆಡ್ ಮಾಡಿಲ್ಲ. ಇದಾದ್ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಕಾಳು, ಮೆಂತೆ ಪೌಡ್ರು, ಆಮೇಲೆ ಗರಂ ಮಸಾಲ. ಇಲ್ಲಿ ನಾನು ಜಾಸ್ತಿ ಮಸಾಲ ಎಲ್ಲ ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನ ಮಕ್ಕಳೆಲ್ಲ ತಿಂತಾರಲ್ಲ ಫ್ರೆಂಡ್ಸ್, ಜಾಸ್ತಿ ಮಸಾಲ ಇದೆ ತಿನ್ನೋದೇ ಇಲ್ಲ ಅವರು. ಸೊ ಹಿಂಗಾಗಿ ಮೈಲ್ಡ್ ಆಗಿ ಮಸಾಲ ಹಾಕಿದ್ದೀನಿ. ಆಮೇಲೆ ಅಷ್ಟೇನ ರುಚಿಯಾಗಿ ಬಂದಿತ್ತು. ಈ ಟೈಮಲ್ಲಿ ನೀವು ಗಟ್ಟಿ ಮೊಸರು ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ನಾನಿಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಚೆನ್ನಾಗಿ ಅದನ್ನ ನಾನು ನೀರ್ ಹಾಕ್ದೇನೆ ಮಸಾಲೆಗೆನೆ ಆಡ್ ಮಾಡಿ ಒಂದ್ 30 ಸೆಕೆಂಡ್ ಅಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವಿಲ್ಲಿ ನೀರನ್ನ ಸೇರಿಸ್ಬೇಕಾಗುತ್ತೆ. ಓಕೆನಾ? ಯಾಕಂದ್ರೆ ಇದು ಸೊಸೈಟಿ ಅಕ್ಕಿ ಆಗೋದ್ರಿಂದ ನಾವು ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಅಷ್ಟೊಂದು ರುಚಿ ಅನ್ಸಲ್ಲ. ಈ ತರ ಒಂದ್ 30 ಸೆಕೆಂಡ್ ಆದ್ರೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಲ್ಲಿ, ಮಸಾಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು 1.5 ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಆ ಕಲ್ಸಿ ಒಂದ್ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟಿದ್ದೆ. ಎಷ್ಟು ಒಳ್ಳೆ ಸ್ಮೆಲ್ ಅಂತ ಹೇಳಿದ್ರೆ, ನೀರ್ ಕುದಿಯುವಾಗ ಒಂದ್ ಟೈಮ್ ನೀವು ನೋಡ್ಬೇಕು ಫ್ರೆಂಡ್ಸ್, ಉಪ್ಪೆಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಹೇಳಿ. ನಿಮ್ಗೆ ಹುಳಿ ಅಂಶ ಜಾಸ್ತಿ ಬೇಕಂದ್ರೆ ಮೊಸರು ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ನಾನಂತೂ ಹಾಕಿಲ್ಲ, ಯಾಕಂದ್ರೆ ನಾನು ಟೊಮ್ಯಾಟೊನು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅದರಿಂದ ರುಚಿ ಚೆನ್ನಾಗ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಮಾಡಿದೆ, ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ಅಷ್ಟೇನೆ ಇಷ್ಟ ಆಯ್ತು. ನಮ್ಮ ಮನೆಯವ್ರಿಗೂನು ಎಲ್ಲರಿಗೂ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೂನು ತುಂಬಾನೇ ಇಷ್ಟ ಆಯ್ತು. ಅಂಡ್ ನನ್ನ ಮಕ್ಕಳಿಗೆ, ಸ್ಪೆಷಲಿ ನನ್ನ ಮಗಳಿಗಂತೂ ಆ, ತುಂಬಾ ಇಷ್ಟ ಆಯ್ತು.
ಸೊಸೈಟಿ ಅಕ್ಕಿ ನಮ್ಮ ಮನೆಯವ್ರಿಗಂತೂ ಗೊತ್ತೇ ಇಲ್ಲ ನಾನು ಪಲಾವ್ ಮಾಡಿರೋದು. ಸೊಸೈಟಿ ಅಕ್ಕಿಯಿಂದ ಮಾಡಿದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಈ ರೈಸ್ ಯಾವಾಗ ತಗೊಂಡ್ ಬಂದಿದೀನಿ ಅಂದ್ರೆ ರೈಸ್ ಎಲ್ಲ ಅವರೇ ತಗೊಂಡ್ ಬರೋದಲ್ವಾ. ಸೊ ಅವರು ಈ ರೈಸ್ ಎಲ್ಲ ಯಾವಾಗ ತಗೊಂಡ್ ಬಂದಿ ಅಂತ ಕೇಳ್ತಾ ಇದ್ರು. ಅಷ್ಟು ರುಚಿಯಾಗಿತ್ತು. ಒನ್ ಟೈಮ್ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಮನೇಲಿ. ಮಕ್ಕಳಿಗೆಲ್ಲ ಮೈಲ್ಡ್ ಆಗಿ ನೀವು ಖಾರ ಎಲ್ಲ ಜಾಸ್ತಿ ಹಾಕದೆ ಮಾಡಿಕೊಡಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ನಾನು ನಮ್ಮ ಮನೆಯವ್ರಿಗೆ ಮೊಸರು ಬಜ್ಜಿ ಎಲ್ಲ ಬೇಕಂತ ಕೇಳಿದೆ. ಏನು ಬೇಡ ಇದಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತಂತ ಹೇಳಿದ್ರು. ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಬಹಳ ಅಂದ್ರೆ ಬಹಳ ಇಷ್ಟ ಆಗುತ್ತೆ ನಿಮ್ಗೂ ಕೂಡ. ಆಹ್, ಸೊ ಅವ್ರಿಗೆ ಹೆಡೇಕ್ ಇತ್ತು ಮಲ್ಕೊಂಡ್ಬಿಟ್ಟಿದ್ರು. ಹಿಂಗಾಗಿ ಊಟ ಟೈಮ್ ಆಗಿತ್ತಲ್ಲ, ಸೊ ಎಬ್ಬಿಸಿ ಕುಂದರ್ಸಿ ಕೇಳಿದೆ ಅವ್ರಿಗೆ. ತುಂಬಾನೇ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು. ಓಕೆ. ಸೊ ನೋಡಿದ್ರಲ್ಲ, ಆದಷ್ಟು ಈ ಚಾನಲ್ ಅಲ್ಲಿ ನಿಮ್ಗೆ ರೆಸಿಪಿ ವಿಡಿಯೋಸ್ ಏನಾದ್ರು ಬೇಕಪ್ಪಾ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅಂಡ್ ಮತ್ತೆ ಯಾವ್ದೆಲ್ಲ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸೊ ಓಕೆ, ಇದೊಂದೇನೋ ಮಾಡಿದ್ದೆ ಮನೇಲಿ. ಸೊ ವಿಡಿಯೋ ಶೇರ್ ಮಾಡ್ಬೇಕಂತ ಅನ್ಸಿತ್ತು. ಸೊ ಮಾಡಿದ್ದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆಗೆ.